ಇದ್ರೊಳಗೆದೆಲ್ಲ ಅಲ್ಲೇ ಬಿದ್ದೋಯ್ತು. ಉಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ಗುರುವಾರ ಇತ್ತು, ಬೆಳಗ್ಗೆನೇ ಪೂಜೆ ಮಾಡಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ರಾಘವೇಂದ್ರ ಮಠಕ್ಕೆ. ಸೊ ಅಲ್ಲಿ ನನ್ನ ಸಿಸ್ಟರ್ ಅವರೆಲ್ಲ ಕೂಡ ಬರ್ತಾರಲ್ಲ, ಇವಳು ಆಟೋದಲ್ಲೇ ಹಾಯ್ ಮಾಡೋದು ಇದು ಅಂತೇಳಿ ಅವಳೇ ಸಪ್ರೇಟಾಗಿ ಕುತ್ಕೊಬೇಕು. ಇವಾಗ ನಮ್ಮ ತೊಡೆ ಮೇಲೆಲ್ಲ ಲ್ಯಾಪ್ ಮೇಲೆಲ್ಲ ಕೂರಲ್ಲ, ಅವಳೇ ಸಪ್ರೇಟ್ ಕುತ್ಕೋಬೇಕು. ಅವಳನ್ನ ಇಟ್ದಾಡೋ ಅಷ್ಟರೊಳಗೆ ಇವಾಗ ನನಗೆ ಸಾಕಾಗೋಗುತ್ತೆ. ಸೊ ಇಲ್ಲಿಂದ ಮೈಂಡ್ ಚೇಂಜ್ ಮಾಡಿಕೊಂಡು ಬರ್ರೋ ಅಂತ ಅಂದ್ಲು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋದ್ವಿ. ವ್ಲಾಗ್ ಹೇಗಾಗುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಎಷ್ಟು ಜನ ಅಂದರೆ ಯಪ್ಪ, 12 ಗಂಟೆ ಟೈಮಲ್ಲಿ ಹೋಗಲೇಬಾರ್ದು. ಮಹಾಮಂಗಳಾರತಿ ಟೈಮಲ್ಲಿ ಒಂದು 11:30ಇಂದ 12:30ವರೆಗೂ ದೇವಸ್ಥಾನದ ಹತ್ರ ಹೋಗಲೇಬಾರ್ದು ಅನಿಸ್ಬಿಡುತ್ತೆ. ಅಷ್ಟು ರಶ್ ಇರುತ್ತೆ. ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನು ಮುಂದೆ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಬೇಜಾರಾಗ್ಬಿಡುತ್ತೆ ದೇವ್ರುಗಳಿಗೆಲ್ಲ ಹಿಂಗೆ ಹೋಗಬೇಕು ಅಂತ ಅಂದರೆ. ನೋಡಿ ಇಲ್ಲಿ ಮೂವ್ ಆಗೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಇರ್ತಾರೆ. ಅದಾದಮೇಲೆ ಸ್ವಲ್ಪ ಆಚೆ ಬಂದಮೇಲೆ ಕಲರ್ಸ್ ಫ್ಲವರ್ಸ್ನ ಹಾಕ್ಕೊಂಡಿದ್ರು. ಸೊ 20 ರೂಪೀಸ್ ಒಂದು ಇದ್ದಿದ್ದು, 5 ತೊಗೊಂಡ್ವಿ ನಾವು. ಯಾಕೆಂದರೆ ವೀಡಿಯೋಸ್ಗಾಗಲಿ ಅಥವಾ ಫೋಟೋಗೂ ಕೂಡ ಹಾಕ್ಬೋದು ವಾಶ್ ಮಾಡಿ. ಯಾವಾಗ ಹೂವಿಲ್ಲ ಅಂದರೆ ಒಂಥರ ಹೂವು ಇರುತ್ತೆ. ಸೊ ಹಾಗಾಗಿ ಒಂದು 5 ಪೀಸಸ್ ತಂದಿದ್ದೀನಿ, ಒಂದು 100 ರೂಪೀಸ್ಗೆ. ಸೊ ಯೆಲ್ಲೋ, ರೆಡ್ಡು, ವೈಟು, ಒಂದು ಮಿಕ್ಸ್ ಕಲರ್ ಆ ಥರದಲ್ಲಿ ಚಿಕ್ಕ ಕಡ್ಡಿನೂ ಕೊಡ್ತಾರೆ, ಉದ್ದ ಥರ ಕಡ್ಡಿನೂ ಮಾಡಿ ಕೂಡ ಕೊಡ್ತಾರೆ. ಅದಾದಮೇಲೆ ನಾವು ಹೊರಟ್ವಿ ಅವ್ರ ಮನೆಗೆ. ಸೊ ಅವರು ಆಟೋ ಮಾಡ್ಕೊಂಬಂದಿರ್ತಾರೆ, ಒಬ್ರು ಇರ್ತಾರೆ, ಅವ್ರ ಮನಿ ಅನ್ನೋರು ಇದ್ದಾರಲ್ಲ, ಅವರು ಆಟೋದಲ್ಲಿ ಬಂದಿರ್ತಾರೆ. ಇವರು ಏನಾದರೂ ಶಿವು ಇದ್ದರೆ ಒಟ್ಟಿಗೆ ಬರ್ತಾರೆ, ಇಲ್ಲಾಂದ್ರೆ ಅವ್ರು ಬರಲ್ಲ. ಇಲ್ಲ ಅಂದ ಟೈಮಲ್ಲಿ ಇವ್ರುಗಳು ಬರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗೋಕೆ ಕೊಡ್ತಿದ್ವಿ. ಅಲ್ಲೇ ಸ್ವಲ್ಪ ಅವಳಿಗೆ ಪ್ಯಾಂಟ್ಸ್ ಎಲ್ಲ ಬೇಕಿತ್ತು ಜಯನಗರಲ್ಲಿ, ಸ್ವಲ್ಪ ಡೈಲಿ ವೇರ್ ಥರದ್ದು. ಅದಾದಮೇಲೆ ಸ್ವಲ್ಪ ಇಲ್ಲಿ ಬ್ಲೌಸ್ ನೋಡೋಕ್ಕೆ ಅಂತ ಹೋದ್ವಿ. ಈ ರೆಡಿಮೇಡ್ ಬ್ಲೌಸಲ್ಲಿ ಏನಂದರೆ ಕಪ್ ಇರುತ್ತಲ್ವ, ಈಗ ಇದು ಕೊಟ್ಟಿರ್ತಾರಲ್ವ ಕಪ್, ಅದು ಏನೋ ಒಂಥರ ಕರೆಕ್ಟಾಗಿ ಕೂರಲ್ಲ, ಒಂಥರ ಅಚ್ಚೆ ಥರ ಹಂಗೆ ಇದಾಗಿ ಕೂತ್ಕೊಂಡ್ಬಿಡುತ್ತೆ. ನಂಗೆ ರೆಡಿಮೇಡ್ ಬ್ಲೌಸ್ ಎಷ್ಟೊಂದಿದೆ, ಅದು ವೇರೇ ಮಾಡಲ್ಲ ನಾನು. ಬಟ್ ಆದರೂ ಈಗ ಸದ್ಯಕ್ಕೆ ಒಂದು ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಬೇಕಿತ್ತು, ತೊಗೊಳ್ಳೋಣ ಅಂತ ಹೋದ್ವಿ. ಅದಾದಮೇಲೆ ಇವಳಿಗೆ ಅದೇನೋ ಕಾಯಿ ಮಾವಿನಕಾಯಿ ತಿನ್ನಬೇಕು ಅಂತ ಆಸೆ ಅಂತೆ. ಅಂದರೆ ಇವಾಗಂತಲ್ಲ, ಯಾವಾಗಲೂ ಅವಳು. ನನಗೆ ಹುಳಿ ಮಾವಿನಕಾಯಿ ತಿನ್ನೋಕೆ ಆಗೋದಿಲ್ಲ, ಗ್ರೀನ್ ಕಲರ್ ಇರೋದು. ಸ್ವಲ್ಪ ಕಲರ್ ಚೇಂಜ್ ಇರುತ್ತಲ್ವ, ಒಂದು ಪಿಂಕ್ ಅಥವಾ ಯೆಲ್ಲೋ ಕಲರ್, ಅದನ್ನು ತಿನ್ನೋಕೆ ನನಗಿಷ್ಟ. ಸರಿ ಅಂತೇಳಿ ಅವ್ರ ಮನೆಗೆ ಬಂದ್ವಿ. ಬಂದಿದ್ಯಾ ಅವ್ರ ಮನೆಗೆ? ಕಸ ಗುಡ್ಸೋಕೆ ಬಂದಿದ್ಯಾ? ಕಸ ಗುಡ್ಸೋಕ್ಕೆ ಕೊಡು, ಇಡ್ಲಿ ಕೊಡು, ಇಡ್ಲಿ ಕೊಡು. ಕಸ ಗುಡಿಸ್ತಿದ್ಯಾ? ಬೇಡ ಬಾ ಪಪ್ಪಿ. ಬಾ 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 ಬೇಗ. ಹುಡ್ಕೊಬಿಟ್ಟ. ಊಟಕ್ಕೆ ರೈಸ್, ರಸಮ್ಮು, ಬದನೆಕಾಯಿ ಪಲ್ಯ ಇತ್ತು. ಆ್ಯಂಡ್ ಸ್ವಲ್ಪ ಬೋಟಿ, ಹಪ್ಳ ಎಲ್ಲ ಫ್ರೈ ಮಾಡಿದ್ಲು. ಸೊ ರಸಮ್ಮು ತುಂಬ ಚೆನ್ನಾಗಿತ್ತು. ಆಮೇಲೆ ಖಾರ ಹೊಡಿತಾಯಿತ್ತು. ಸ್ಟಾರ್ಟಿಂಗ್ ತಿಂದಾಗ ಖಾರ ಇರಲಿಲ್ಲ, ಆಮೇಲೆ ನೆತ್ತಿಗೆ ಹೊಡಿತಾಯಿತ್ತು. ಆಮೇಲೆ ಮಕ್ಕಳು ಬಂದಿದ್ವು, ಅವ್ರ ಹುಡುಗರುಗಳು, ಅವ್ರ ಜೊತೆನೂ ಮಾತಾಡ್ಕೊಂಡು ಕೂತಿದ್ವಿ. ಸ್ವಲ್ಪ ಏನು ತಿಂತಿದ್ಯಾ? ಬೋಟಿ ತಿಂತಿದ್ಯಾ? ಚೆನ್ನಾಗಿತ್ತ ಟೇಸ್ಟು? ಇಲ್ಲಿ ನೋಡಿ, ಇಲ್ಲಿ ಟೇಸ್ಟ್ ಹೆಂಗಿತ್ತು ಹೇಳು. ಹಾಂ, ಇಲ್ಲಿ ಸೂಪರ್ ಅಂತ ಹೇಳು, ಹೇಳು ಬೇಗ. ಅದನ್ನ ಅದಲ್ಲ ಬೋಟಿ, ಇದು ಹೆಂಗಿತ್ತು ಹೇಳಿ. ಹಿಂಗೆ ಇಲ್ಲಿ ಸೂಪರ್ ಅಂತ ಹೇಳು, ಬೇಗ ಹೇಳು. ನೋವಾಯ್ತಾ ಕಾಲು ಒತ್ತದಲ್ಲ, ಅದು ನೋವಾಯ್ತೆ ಅಂತ. ಇಲ್ಲಿ 3ನೇ ಬೆರಳು ಮಧ್ಯದ ಅಮ್ಕೋಬೇಡ, ನೋವಾಗತ್ತೆ ಇನ್ನು. ನೋವಾಯ್ತಾ? ಹಬ್ಬ ಆಯ್ತು ಚಿನಿ. ಹೆಂಗಿತ್ತು ಟೇಸ್ಟು ಬೋಟಿ? ಹಿಂಗೆ ಹೇಳು, ಸೂಪರ್ ಅಂತ ಹೇಳು. ಇಲ್ಲಿ ಸೂಪರ್ ಅಂತ. ನಮ್ಮನೆಗೆ ಹೋಗೋಣ ಬಾ ಅಮ್ಮ, ನಮ್ಮನೆಗೆ ಹೋಗೋಣ ಬಾರೆ. ಬಾ ಹೋಗೋಣ. ನಾನು ಹೋಗ್ಲಾ? ನೀನು ಇರ್ತಿ ಇಲ್ಲಿ? ಅಮ್ಮಂಗೆ ಬಾಯ್ ಹೇಳು. ಹಾಂ, ಅಮ್ಮಂಗೆ ಬಾಯ್ ಹೇಳು. ನಾನು ಮತ್ತೆ ಬರಲ್ಲ ವಾಪಸ್ಸು. ಅಮ್ಮ ಹೋಯ್ತಾಳಂತೆ. ಹಾಂ, ಬರಲ್ಲ ನೀನು? ಬರಲ್ಲ ಮನೆಗೆ? ಹಾಂ ಮಮ್ಮಿ, ನಿಮ್ಮ ಮನೆಗೆ ಹೋಯ್ತೀಯಾ? ಬರಲ್ವಾ ನೀನು ನಮ್ಮ ಮನೆಗೆ? ಪಪ್ಪ ಬಂದಿದ್ದೆ, ಬಾ. ಪಪ್ಪ ಬಂತಲ್ಲ ಅಲ್ಲಿ ನೋಡು, ಪಪ್ಪ ಬಂತು ಅಲ್ಲಿ ಆ್ಯಕ್ಚುಲಿ. ಬಾ ನೋಡು, ಬಾ ಪಪ್ಪ ಬಂತು ನೋಡು, ಬಾ ನೋಡಿ. ಪಟಾಕಿ ನಮ್ಮ ಹತ್ರ ಇದೆ. ಬಂದಿಲ್ಲ, ಹೋಗ ನಿಮ್ಮ ಪಪ್ಪ.
ಎಲ್ಲಿದ್ದೆ ಬೇಡ ಹೋಗು ಬರಕ್ಲ ಅಂದೆ ನಾನು ಹೋಯ್ತೀನಿ ಪಪ್ಪು ನೋಡೋಕ್ಕೆ ನೀನು ಇಲ್ಲೇ ಇರು ನೀನು ಅಪ್ಪು ನೀನ್ ನಿಮ್ಮನೆಗೆ ಹೋಯ್ತೀಯಾ ಚಿನ್ನಿ ಇಲ್ಲಿ ಕೇಳು ಪುಟಾಣಿ ನೀನ್ ನಿಮ್ಮನೆಗೆ ಹೋಯ್ತೀಯಾ ಓಕೆ ಇಲ್ವಾ ಈಗ ಹೊಂಟಾಯ್ತು ಪಪ್ಪ ಅಂದ್ರೆ ಹೊಂಟಾಯ್ತು ಪಪ್ಪ ಬಂದಿಲ್ಲಪ್ಪವಾ ಸುಮ್ಮನೆ ಹೇಳಿದ್ ನಿಂಗೆ ಪಪ್ಪ ಬಂದಿಲ್ಲ ಅಯ್ಯೋ ಕಂದಮ್ಮ ಪಪ್ಪ ಬೇಕಾ ಸೊ ಆಮೇಲೆ ವೀಲ್ಸ್ ಅಂತ ಬಸ್ ಹಾಕಿದ್ರು ಅವರು ಇದರಲ್ಲಿ ಇವಳೇನು ಗೊತ್ತಾ ಬೇಬಿ ಶಾರ್ಕ್ ಹಾಕಿದ್ರು ಆ್ಯಕ್ಚುಲಿ ಆ ಮಕ್ಳು ಹೆಂಗೆ ಮಾಡ್ತಾರೆ ಒಂದು ಸಾಂಗಲ್ಲಿ ಬರುತ್ತಲ್ವ ಸೊ ಅದೇ ಥರ ಕೈನ ಆಡಿಕೊಂಡು ಡ್ಯಾನ್ಸ್ನ ಮಾಡ್ತಿರ್ತಾಳೆ ಒಂದೊಂದು ಸರಿ ನೋಡಿ ಅವ್ರು ಹಂಗೆ ಕೈ ಆಡಿಸ್ತಾರಲ್ವ ಸೊ ಅದನ್ನು ನೋಡಿಕೊಂಡು ಮಕ್ಕಳು ಅದಕ್ಕೆ ಬೇಗ ಹೆಂಗೆ ಕಲಿತಾರೆ ಅನ್ನೋದಕ್ಕೆ ಸಾಕ್ಷಿಗಳು ಯಾಕೆಂದರೆ ಅವ್ರ ಮೈಂಡ್ ಅಷ್ಟು ಫ್ರೆಶ್ ಆ್ಯಂಡ್ ಫ್ರೀ ಇರುತ್ತೆ ಏನು ನೋಡಿದ್ರು ಈಸಿಯಾಗಿ ಕ್ಯಾಚ್ ಮಾಡಿಬಿಡ್ತಾರೆ ನಾವು ಒಳ್ಳೇದು ಹೇಳ್ಕೊಟ್ರು ಅವ್ರು ಕ್ಯಾಚ್ ಮಾಡ್ತಾರೆ ಕೆಟ್ಟದ್ದು ಹೇಳ್ಕೊಟ್ರು ಕ್ಯಾಚ್ ಮಾಡ್ತಾರೆ ನಮ್ಮದು ಒಳ್ಳೇದನ್ನು ಕಲಿಸೋದು ಮಾತ್ರ ನಮ್ಮ ಇದಾಗಿರುತ್ತೆ ಸೊ ಬೇಗನೆ ಶಾರ್ಪ್ ಇರುತ್ತಪ್ಪ ಅವ್ರ ಮೈಂಡು ಬೇಗ ಕಲ್ತ್ಕೊಂಡ್ಬಿಡ್ತಾರೆ ಸೊ ಅವ್ರ ಮನೆಗೆ ಹೋದರೆ ಒಂಥರ ದೊಡ್ಡ ದೊಡ್ಡ ಸ್ಕ್ರೀನ್ ಎಲ್ಲ ಕಾಣುತ್ತಲ್ಲ ಅವಳಿಗೆ ಖುಷಿ ಒಂಥರ ಅದು ಹಾಕು ಇದಾಕು ಅದಾದಮೇಲೆ ಇದಾಕು ಅಂತಲೇ ಇರ್ತಾಳೆ ಬಟ್ ಮೊಬೈಲ್ ಸ್ವಲ್ಪ ಡೈರೆಕ್ಟ್ ನೋಡೋದ್ರಿಂದ ಪ್ರಾಬ್ಲಮ್ ಇರುತ್ತೆ ಟಿ ವಿನೂ ಪ್ರಾಬ್ಲಮೇ ಇಲ್ಲ ಅಂತ ಹೇಳಲ್ಲ ಬಟ್ ಸ್ವಲ್ಪ ದೂರ ಇರೋದ್ರಿಂದ ಒಂದು ಏನೋ ಒಂಥರ ಖುಷಿ ಅಷ್ಟೇ ಏನೋ ಪ್ರಾಬ್ಲಮ್ ಆಗಲ್ವಲ್ಲ ಅಂತೇಳಿ ನೋಡಿ ಹೆಂಗೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ಸೊ ಒಂದೊಂದು ಸರಿ ಇನ್ನೂ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಅಂದರೆ ಬಿದ್ದು ಹೋಗಬೇಕು ಆ ಥರ ಈಗ ಸಪೋರ್ಟಿಗೆ ಕೊಟ್ಕೊಂಡಿದ್ದಾಳೆ ಹೆಣ್ಣಿಗೆ ಸೋಫಾ ಇರೋದ್ರಿಂದ ಸೊ ಇಲ್ಲಾಂದರೆ ಬಿದ್ದು ಹೋಗೋ ಥರ ಡ್ಯಾನ್ಸ್ ಮಾಡ್ತಿರ್ತಾಳೆ ಮೊಬೈಲಲ್ಲಿ ಅದಕ್ಕೆ ಜಾಸ್ತಿ ತೋರಿಸಲ್ಲ ಬಿಕಾಸ್ ಕಣ್ಣಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಎರಡೂ ಪ್ರಾಬ್ಲಮ್ಮೇ ಬಟ್ ಇದೊಂದು ಸ್ವಲ್ಪ ದೂರ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಏನೂ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಎರಡೂ ತಪ್ಪೆ ಸೊ ಅದಾದಮೇಲೆ ಸ್ವಲ್ಪ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋದ್ವು ಪೂಜೆ ಮಾಡ್ತಿದ್ದಾಳೆ ಅವ್ರ ಜೊತೆ ಆಟ ಆಡ್ತಿದ್ದಾಳೆ ಮಾಮಿ ಒಳ್ಳೇದು ಮಾಡಪ್ಪ ಸ್ವಾಮಿ ಕ್ಲೀನಾಗಿ ಪೂರ್ತಿ ಮಂಕಳಿ ಮಾಡ್ತಾಳೆ ಅವಳಿಗೆ ಬೇಕಾದಾಗ ಮಾಡೋದು ಹಂಗೆ ಗುಡ್ ಗರ್ಲ್ ತಲೆ ಬಗ್ಸು ಮಾಮಿ ಮಾಡ್ಬೇಕು ಚಿನ್ನಿ ಅಲ್ಲಿ ಕೈ ಮುಗಿ ಮಾಮಿಗೆ ಮಾಮಿ ಕೈ ಮುಗಿ ಅಡ್ಡು ಬೀಳು ಅಡ್ಡು ಬಿದ್ದು ನಮಸ್ಕಾರ ಮಾಡಿ ಮಂಡಿ ಊರಿ ಹೇಳ್ಕೊಡ್ಬೇಕು ಇನ್ನೆಲ್ಲನೂ ಹಂಗೆ ಗುಡ್ ಗರ್ಲ್ ಅಲ್ಲೇ ಮಂಕೊಡಿ ಹಂಗೆ ನಮಸ್ಕಾರ ಮಾಡಿ ಇನ್ನೊಂದು ಲಾಸ್ಟ್ ನಮಸ್ಕಾರ ಮಾಡು ಗುಡ್ ಗರ್ಲ್ ಗುಡ್ ಬಬ್ಬಿ ಗೆಟ ಮಮ್ಮಿ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಮಗೂ ಒಳ್ಳೇದು ಮಾಡಪ್ಪ ಏನು ಮಾಡ್ತಿದ್ದೀ ಚಿನ್ನಿ ಮಾಮಿ ಮಾಡು ಮಂಕೊಂಡು ಮಾಡಿ ಮಂಕೊಂಡು ಬೇಡವಾ ಯಾವ್ದಾರು ಬಾಲ ಆಗ್ಬಿಡು ನೀನು ಅದಕ್ಕೆ ಯಾವ್ದು ಕೊಡ್ಬೇಕಂತ ಹೋಯ್ತು ಜಡೆ ಹಾಕಿ ಹಿಂಗೆ ಕ್ಲಿಪ್ ಹಾಕ್ಬೇಕು ಮುನ್ಗಡೆ ಬರ್ದಾರಂಗೆ ಬಾಯ್ ಬಾಯ್ ಕುಶುಂಗೆ ಬಾಯಲ್ಲಿ ಬಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಲ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸ್ರುಬೇಳೆ ಪಾಯಸ ಮಾಡೋಣ ಅಂತ ಮಾಡ್ತಿದ್ವಿ ಹೆಸ್ರು ಕಾಳು ಪಾಯಸನ ಸೊ ಹೆಸ್ರು ಕಾಳಲ್ಲ ಹೆಸ್ರುಬೇಳೆ ಹೆಸ್ರು ಕಾಳಾದರೂ ತೊಗೋಬೋದು ಹೆಸ್ರು ಬೇಳೆ ಆದರೂ ತೊಗೋಬೋದು ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಇದರಿಂದ ಸೊ ಹುಳನೇನೋ ಅಂತ ನೋಡ್ತಾ ಇದ್ದೀನಿ ಹುಳ ಅಲ್ಲ ಅದು ಎಳ್ಳು ಬರುತ್ತಲ್ಲ ಕಪ್ಪು ಎಳ್ಳು ಅದು ಹುಳದ ಥರ ಕಾಣಿಸ್ತು ಅದನ್ನ ಹುಡ್ಕೋವರೆಗೂ ನನಗೆ ಸಮಾಧಾನ ಇಲ್ಲ ಒಂದು ಸರಿ ನೋಡಿದ್ಮೇಲೆ ಅದೇನೋ ತೆಗ್ದಾಕೋವರೆಗೂ ಒಂಥರ ಇದಿರುತ್ತೆ ಸೊ ನೋಡಿ ಅದು ಬಿಳಿ ಕಪ್ಪು ಎಳ್ಳು ಬರುತ್ತಲ್ಲ ಅದು ಸೊ ಅದನ್ನು ತೆಗ್ದಾಕ್ಬಿಟ್ಟು ಹಾಗೆ ಬಾಯ್ಲ್ ಅಂದರೆ ಕುಕ್ ಮಾಡೋಕ್ಕೆ ಇಡ್ತಿದ್ದೀನಿ ಕುಕ್ಕರಲ್ಲಿ ಏನು ಇಡ್ತಿಲ್ಲ ನಾನು ಅದಕ್ಕೆ ಬೆಲ್ಲ ಹಾಕ್ತಿದ್ದೀವಿ ಸಕ್ಕರೆ ಹಾಕೋರು ಹಾಕ್ತಾರೆ ಸಕ್ಕರೆ ಹಾಕಿದ್ರೆ ಸ್ವಲ್ಪ ನೀರು ಥರ ಆಗುತ್ತೆ ಸೊ ಬೆಲ್ಲ ಹಾಕ್ತೀವಿ ನಾವು ಯಾವಾಗ್ಲೂ ಬೆಲ್ಲ ಉಂಡೆ ಬೆಲ್ಲ ಬರುತ್ತಲ್ಲ ಅದನ್ನು ಹಾಕ್ತಿದ್ದೀನಿ ಅದು ಉಂಡೆ ಬೆಲ್ಲ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಸೊ ನಾನು ಇದಕ್ಕೆ ಸ್ವಲ್ಪ ಹಾಲು ಮತ್ತು ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡ್ತೀನಿ ಆಗ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ಮನೇಲಿ ಕಾಯಿ ತುರಿ ಹಾಕಿದ್ರೆ ಭಾವ ತಿನ್ನಲ್ಲ ಅಂತ ಹೇಳಿದ್ರು ಅಂತೇಳಿ ಹಂಗೆ ಬರೀ ಬೆಲ್ಲ ಮತ್ತು ಇದು ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಟಿ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಕೊಬ್ಬರಿ ತುರಿ ಮತ್ತು ಹಾಲನ್ನ ಹಾಕಿದ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವಾಗಾದ್ರೂ ಪ್ರಸಾದ ಮಾಡ್ತಿರ್ತೀನಲ್ವ ಅವಾಗ ಮಾಡ್ತಿರ್ತೀನಲ್ವ ಜಾಸ್ತಿ ಮಾಡೋದು ಇದನ್ನೇ ಹೆಚ್ಚು ಕಡಿಮೆ ನಮ್ಮ ಮನೇಲೆಲ್ಲ ಶಾವಿಗೆ ಪಾಯಸ ಅಷ್ಟು ತಿನ್ನಲ್ಲ ನನ್ನ ಮಗ ಅಂತೂ ಸ್ವೀಟ್ಸೇ ಮುಟ್ಟಲ್ಲ ಹೇಳ್ಬೇಕು ನಾನು ಅವ್ನು ಒಂದೇ ಒಂದು ರವೆ ಉಂಡೆ ಮತ್ತು ಈ ಲಾಡು ಬರುತ್ತಲ್ಲ ರೆಡ್ ಕಲರ್ ಅದು ಇಷ್ಟ ಅವನಿಗೆ ತುಳಸಿ ಇವನ ಜೊತೆ ಸೇರ್ಕೊಂಡೆ ಅಮ್ಮ ಅಂಕಿ ಒಂಚೂರು ಮ್ಯೂಟ್ ಮಾಡು ಇಳಿ ಕೇಳಿಗೆ ಅಮ್ಮ ಸಾಕು ಇಳಿ ಇಬ್ಬರು ಸೇರ್ಕೊಂಡು ಹೆಂಗೆ ಆಡ್ತಾರೆ ನೋಡಿ ಇಳಿ ಕೆಳಗೆ ಇಳಿ ಅಮ್ಮ ಪಾಪು ಇಳಿ ಹೆಚ್ಚು ಬೇಡ ಇಳಿ ಸಾಕು ಆಟ ಆಡ್ದೆ ತಾನೆ ನೋಡಿ ಹೆಂಗೆ ಆಡ್ತಾಳೆ ಇಳಿಸ್ಬಾರ್ದಂತೆ ಸುತ್ತಿಸ್ತಾನೆ ಇದ್ರೆ ತಲೆ ತಿರುಗತ್ತೆ ಬೇಡ ನಮ್ಮ ಮನೆಗೆ ಹೋಗೋಣ ಬರಲ್ವಾ ಮನೆಗೆ ಬರಲ್ವಾ ಆಟ ಮಾಡಬಾರ್ದು ನಾನು ಅದೇ ಕೊಡ್ತೀನಿ ಅಷ್ಟೇ ತಲೆ ಅಲ್ಲ ಒಂದೊಂದು ಸತಿ ಹೇಳ್ತಾಳೆ ಗೊತ್ತಾ ತಿರ್ಗಿಸ್ಬೇಕಂತೆ ನಿಲ್ಸು ಖುಷಿ
ಸಾಕೋ ತಿಟ್ನಪ್ಪು ಚೇರು. ಎಲ್ಲಿತ್ತು ಚೇರು? ಎಲ್ಲಿಟ್ಟ? ಎಲ್ಲಿಟ್ಟಪ್ಪ ಚೇರು? ಎಲ್ಲಿಟ್ಟ? ಅಯ್ಯೋ ತಗೊಂಡೋಗ್ಬಿಟ್ನಾ? ನೀನು ಹಂಗೆ ಅಳ್ತಿದ್ರೆ ಇನ್ನೇನು ಮಾಡ್ತಾರೆ, ಎಲ್ಲನೂ ಎತ್ತಿಡ್ತಾರೆ. ಎಲ್ಲಿ ಕುತ್ಕೋತಾನೆ ಅಂತ ಇವನಿಂದ ರೇವಂತಿಂದ ಅರ್ಧ ಇವಳು ಬಾಲ ಹೆಚ್ಚೋದು ನೋಡಿ. ನೀವು ರೇವಂತ್ ಜೀವನ ನಿಮ್ಗೇನು ಇಲ್ಲ ಕಂಡ್ರೆ ಉಳ್ಗಲ್ಲ. ನಿಮ್ಗೇನು ಉಳ್ಗಾಲಿಲ್ಲ. ಎಲ್ಲ ಇವಳ್ದೆ ಬರ್ಸ್ಕೊಂಬಿಟ್ಟವಳು ಎಲ್ಲನೂ. ಯಾರು ಬರೋದು? ಯಾರು ಕಿರ್ಚಿದ್ರಲ್ಲ ಪಾಪು. ಅಪ್ಪು ಎಲ್ಲೊಬ್ಬ ಆಯ್ತು ಮನೆ ಅದೆಲ್ಲ ಬೇಡ. ಎಲ್ಲೊಬ್ಬ ಆಯ್ತು ನಿಮಗೆ ಎಲ್ಲೋಯ್ತು? ಪಪ್ಪಂಗೆ ಗೊತ್ತಾದ್ರೆ ಪಪ್ಪ ತೂತ ಕೊಡ್ತಿದ್ದು ನನ್ನಮ್ಮ. ಪಪ್ಪಂಗೆ ಗೊತ್ತಾದ್ರೆ ಬೈಯುತ್ತೆ. ಎಲ್ಲ ಅಮ್ಮ ಹೆಂಗೆ ಮಾಡ್ಕೊಂಡಿದ್ಯಾ ನೋಡೋಣ. ಒಬ್ಬ ಹೆಂಗೈತೆ ವಾ ಪೂರ್ತಿ ಕೆಂಪುಗೋಗೈತೆ ಬೆಳ್ಳೆ. ಅದಕ್ಕೆ ಸ್ವಲ್ಪ ಸಮಾಧಾನವಾಗಿರ್ಬೇಕು ಅಂದ್ರೆ ನಿಮ್ಮ ಅಣ್ಣನಂಗೆ ಎಲ್ಲ ಮಾಡ್ಕೊಂತೀಯ. ಕಚ್ಕೊಂಡೆ ಇಲ್ಲಿ ಎಲ್ಲ ಅದು ಕಚ್ಕೊಂಡಿರೋದ್ಕನೆ ಗುಳ್ಳೆ ಅಲ್ಲ ಅನ್ಸುತ್ತೆ. ಕಚ್ಕೊಂಡ್ಮೇಲೆ ಗುಳ್ಳೆ ಆಗಿರೋದು. ಅದ್ರ ಮೇಲೆ ಹಳ್ಳುಪ್ಪಿತ್ತಲ್ಲ, ಹಳ್ಳುಪ್ಪು ಎತ್ತಿಟ್ಕೊಬಿಟ್ಟು ಇಟ್ಕ ಹಂಗೆ ಕಚ್ಕದಂಗೆ ಇರೋದು. ಬಬಲ್ಸ್ ತರ ಆಗಿತ್ತೆ. ಈಗ ಓಪನ್ ಆಗಿತ್ತೆ. ಇತ್ತು ಇದು ರಾಗಿದು ತಿನ್ಬೇಕಾದ್ರೆ ಪಾಯಸ ಕುಡಿಯೋಕೆ ಆಸೆ ಆಗಿತ್ತಾ? ಜಗಳ ಕೂರ್ಸ್ಬೇಕಂತ ಅಲ್ಲಿ ಇಲ್ಲ ಬಾ ಅಮ್ಮ ಇಲ್ಲಿ ಬೇಡ ಬಿದ್ದೋಗ್ತೀಯ. ಕಲ್ಲುಪ್ಪಿದೆಯಲ್ಲ ಅದ್ರ ಮೇಲೆ ಒಂದು ಹಂಗೆ ಇಟ್ಕೊಳ್ಳೋ ಖುಷು ಕಮ್ಮಿ ಆಗತ್ತೆ. ಉಪ್ಪು ಕಲ್ಲುಪ್ಪು ಪುಡಿಯಲ್ಲ, ಹಳ್ಳುಪ್ಪಿಂಗೆ ಇಟ್ಕೊಂಡು ಹಿಂಗೆ ಸ್ವಲ್ಪ ಹೊತ್ತು ಕೂತ್ಕೋ. ಪಾಯಸ ತಿನ್ನಂಗೆ ಆಯ್ತೇನಾ ಅಲ್ಲ ಕುಸ? ನೈಟ್ ಊಟಕ್ಕೆ ಅಂತೇಳಿ ಪಲಾವ್ ಕೊಟ್ಟಿದ್ರು ದೇವಸ್ಥಾನದಿಂದ. ಈಗ ಅಯ್ಯಪ್ಪ ಸ್ವಾಮಿ ಇದೇ ಇರುತ್ತಲ್ಲ ಸೀಸನ್ನು, ಆವಾಗ ರಾತ್ರಿ ಸರಿ ಇವ್ರು ಅಡುಗೆ ಮಾಡೋ ಅವಶ್ಯಕತೆನೇ ಇರಲ್ಲ. ಡೈಲಿ ಏನಾದರೂ ಫುಡ್ ಇರುತ್ತೆ. ಚಟ್ನಿ ಮತ್ತು ಪಲಾವು ಪಾಯಸ ಮಾಡಿದ್ವಿ, ಅದನ್ನು ತಿಂತಾಯಿದ್ದೀವಿ. ಸೊ ಅಡುಗೆ ಮಾಡೋದೇನಿರಲ್ಲ. ಒಂದೊಂದು ಸರಿ ತಿಂದು ಬೇಜಾರಾದರೆ 1 ಮಂತ್ ಅಂತೂ ಕಂಟಿನ್ಯೂಸ್ ಆಗಿರುತ್ತೆ. ಬೇಜಾರಾದರೆ ಇವ್ರು ಏನಾದರೂ ಮಾಡ್ಕೋಬೇಕಷ್ಟೇ. ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಅಡುಗೆ ಇರುತ್ತೆ ಇವ್ರ ಮನೇಲಿ ಆ ಟೈಮಲ್ಲಿ. ಸೊ ಇವ್ಳಿಗೆ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಕ್ಕಿ ಬೇಳೆ ಮತ್ತು ಕ್ಯಾರೆಟ್ನ ಕುಕ್ ಮಾಡಿದ್ದೆ ಇವತ್ತು. ಸೊ ಮಕ್ಳ ಜೊತೆ ಹೆಂಗೆ ಆಡ್ತಾರೆ ಅಂದರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಇವ್ರ ಜೊತೆ ಇದ್ದರೆ. ಸೊ ಇವಳಿಗೆ ಈಗ ಊಟ ತಿನ್ನಿಸ್ಬೇಕಂದ್ರೆ ಹೆಂಗೆ ಗೊತ್ತಾ, ಜೊತೆಲಿ ಯಾರಾದರೂ ಕೂತಿರ್ತಾರಲ್ಲ ಅದೊಂದು ಚೂರು ರುಚಿ ತೋರಿಸ್ಬಿಟ್ಟು ತೊಗೊಂಡೋಗೋದು ಅವಳ ಬಾಯಿ ಹತ್ರ. ಆಮೇಲೆ ನಾವು ಅವಳು ಊಟನ ಕೊಡೋದು. ಈ ರೇವಂತ್ ಮ್ಯಾಗಿ ತಿನ್ಬೇಕಾದ್ರೂ ಅಷ್ಟೇ, ಮ್ಯಾಗಿ ತೊಗೊಂಡೋಗಿ ಅವಳ ಬಾಯಿ ಹತ್ರ ಹೋಗಿದ ತಕ್ಷಣ ಅವನಿಗೆ ಸ್ಪೂನಲ್ಲಿ ಈ ಥರ ತಿನ್ಸೋದು ಮಾಡ್ತಿದ್ದೀನಿ. ತುಂಬ ಟೈಮಿಂದ ಹಿಂಗೆ ಮಾಡ್ತಿದ್ದೀನಿ. ಆ ವಿಡಿಯೋ ಕೂಡ ಶೇರ್ ಮಾಡಿಲ್ಲ, ಇನ್ನೊಂದು ಸರಿ ಕ್ಲೀನಾಗಿ ಮಾಡ್ತೀನಿ. ಮ್ಯಾಗಿ ತಿನ್ನುವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅವಳಿಗೆ ತಿನ್ಸೋದು. ಅಮ್ಮ ನಡಿ ಮಂಕಳನ ನಡಿ ಮಂಕಳ, ಏನು ಹಂಗೆ ಆಡ್ತಿದ್ಯಾ? ಮಂಕಳಲ್ವಾ ಏನು ರಾತ್ರಿಯೆಲ್ಲ ಹಿಂಗೆ ಆಡ್ತಿರ್ತೀಯಾ? ಯಾವ ಬ್ರ್ಯಾಂಡ್ ತೊಗೊಂಡಿದ್ಯಾ ಇವತ್ತು? ಯಾವ ಬ್ರ್ಯಾಂಡ್ ತೊಗೊಂಡಿದ್ಯಾ? ನೋಡಲ್ಲಿ ಈಗೇನೋ ಕಾಣಿಸ್ತು ಅಲ್ಲಿ. ಹ್ಞೂ ಮಲ್ಗೆದ್ದು ಬೆಳಗ್ಗೆನೇ ಹೊರಟಿದ್ದೀವಿ. ನಮ್ಮ ಮನೆಯವ್ರದ್ದು ಕೂಡ ವರ್ಕ್ ಫ್ರಮ್ ಹೋಮ್ ಇದೆ, ಬನ್ನಿ ಬೇಗ ಅಂತ ಹೇಳಿದ್ರು. ಬೆಳಗ್ಗೆ ಅವನು ಕೂಡ ಅಲ್ಲೇ ಕಾಲೇಜ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ. ಇವಳಿಗೆ ಸ್ವೆಟರ್ ಟೋಪಿ ಏನು ತೊಗೊಂಬಂದಿರಲಿಲ್ಲ, ಹೆಂಗೆ ಬೇಕು ಹಂಗೆ ಬಂದಿದ್ವಲ್ವ ದೇವಸ್ಥಾನಕ್ಕೆ ಹೋದವರು. ಸರಿ ಅಂತೇಳಿ ವೇಲ್ನ ಕವರ್ ಮಾಡಿದ್ದೀನಿ. ಅಜ್ಜಿ ಅಂತಿದ್ದೀನಿ. ನಾನು ಅಜ್ಜಿ ಅಂತ ಹ್ಞೂ ಅಂತಿದ್ದಾಳೆ. ಸರಿ ಅಂತ ಹೇಳ್ಬಿಟ್ಟು ಅವನು ಹಂಗೆ ಜೈನ್ ಕಾಲೇಜ್ ಹತ್ರ ಬಿಟ್ಬಿಟ್ಟು ನಾವು ಹಂಗೆ ಕಂಟಿನ್ಯೂ ಮಾಡ್ತೀವಿ. ಸೊ ಆನ್ ದಿ ವೇನೇ ಅಲ್ವಾ, ಸೊ ಹಾಗಾಗಿ ಅವನನ್ನು ಬಿಟ್ಟು ಹೋಗೋಣ ಅಂತ ಬಂದ್ವಿ. ಇವಳು ನೋಡಿ ಇವತ್ತೇ ಹಿಂಗೆ ಕವರ್ ಮಾಡ್ಕೊಂಡು ಕೂತಿರೋದು. ಯಾವಾಗ ನೋಡಿದ್ರೆ ಹಿಂಗೆ ಕವರ್ ಮಾಡಿದ್ರೆ ಕಿತ್ತೆಸಿತಾಳೆ. ಅದು ಅಲ್ಲದೆ ಅವಳೇ ಸಪ್ರೇಟಾಗಿ ಕುತ್ಕೊಂಡಾಗ ಹಾಕೋಕ್ಕಾಗಲ್ಲ. ಹಿಂಗೆ ಕುತ್ಕೊಂಡ್ರೆ ಮಾತ್ರ ಆಗ್ತೀನಿ ಅನ್ನೋದಕ್ಕೆ ಸುಮ್ಮನೆ ಕೂತಿದ್ದೆ. ಚಳಿ ಆಗ್ತಿದೆಯೋ ಏನೋ ಅಪ್ಪನ ಜೊತೆ ಆಟ ಆಡ್ತಿದ್ದಾಳೆ ನೋಡಿ. ಅಮ್ಮ ಎಲ್ಲ ಬಿಡ್ಸ್ಕೊತಾ ಇದೆ ಅಪ್ಪನ ಹತ್ರ. ನಿಂಗೆ ಬೇಕಾ? ಪಪ್ಪಂಗೆ ಕೊಡೋದು, ಪಪ್ಪದಲ್ವಾ? ಕೊಡೋದು ಗಿಡೋದಿಲ್ಲ, ಅವರೇ ಹಾಕ್ಕೊಳ್ಳೋದೆ. ಹಾಕ್ಕೊಂಡಿರೋದು ನೋಡಲಿ. ಆಗ್ತೀಯ ಪಪ್ಪಿ?
ಮತ್ತೆ ನೋಡು ಹಂಗೆ ಕೇಳ್ತಾಳೆ ಮತ್ತೆ ಕೊಡು ಅಂತ. ಈಗಲೇ ಎಲ್ಲ ಬಿಚ್ಕೊಬಿಡು ಚಿನ್ನಿ ಪಪ್ಪನ ಹತ್ರ. ಅಮ್ಮ ಹತ್ರ ಎಲ್ಲ ನನ್ನ ಹತ್ರ ಕಿತ್ಕೋತೀಯಾ? ಅಮ್ಮನ ಹತ್ರ ಏನು ಕಿತ್ಕೊಳ್ಳಲ್ಲ, ಅಪ್ಪನ ಹತ್ರ ಮಾತ್ರ ಕಿತ್ಕೊಳ್ಳೋದು. ಹೇ ಫೋನ್ ಯಾವನಾದರೂ ಅಲ್ಲ ವಾಚ್ ಯಾರಾದರೂ ಫೋನ್ ಅಂತಾರ? ಗೊತ್ತಾ ಅವಳಿಗೆ ಸೋ ಬ್ರಿಲಿಯಂಟ್. ಹೌದು ಹೌದು. ಯಾರ ಮಗಳು ಹೇಳು? ಅಪ್ಪನ ಮಗಳಲ್ಲವೇ ಅಲ್ಲನೇ? ಸೂಪರ್ ಕಾವ್ಯ ಮಗಳು. ಬೇಕಮ್ಮ ಅಮ್ಮ ಏನು ಬೇಕು? ಚಿನಿ ಏನು ಬೇಕು? ಉಂಗುರ ಬೇಕಾ? ಆಮೇಲೆ ಅಲ್ಲ ವಾಚ್ ಬೇಕಾ? ಆಮೇಲೆ ಒಂದಾದ್ಮೇಲೆ ಒಂದು ಅಲ್ವಾ ಕಂದ? ನಿಧಾನಕ್ಕೆ ಒಂದೊಂದೇ ಕಿತ್ಕೋಬೇಕಲ್ಲ, ಒಟ್ಟಿಗೆ ಕಿತ್ಕೊಬೋದು. ಆಮೇಲೆ ಏನು ಬೇಕು? ಆಮೇಲೆ ಏನು ಬೇಕು? ಉಂಗುರ. ಆಮೇಲೆ ಏನು ಬೇಕು? ಆಮೇಲೆ ಏನು ಬೇಕು? ಆಮೇಲೆ ಏನು ಬೇಕು? ಉಂಗುರ ಆಯಿತು. ಆಮೇಲೆ ಇನ್ನೇನು ಬೇಕಾ? ಈಗಲೇ ಎಲ್ಲ ಅಪ್ಪನ ಹತ್ರ ಕಿತ್ಕೊತಿದ್ದಾಳೆ ಇವಳು. ಅಯ್ಯೋ ಅಪ್ಪಂಗೆ ಏನಿಲ್ಲ. ಕೊಟ್ಬಿಡು ಚಿನ್ನಿ, ಅದು ಪಪ್ಪದಲ್ವಾ, ಕೊಟ್ಬಿಡು. ಪಾಪ ಪಪ್ಪಂದಲ್ವಾ ಅದು, ಕೊಟ್ಬಿಡು ಕಂದ. ಎಲ್ಲಿಗೆ ಹಾಕೊಳ್ಳೋದಂತನೂ ಗೊತ್ತು ನೋಡಲಿ. ನೀನೇ ತೋರಿಸ್ಬೇಡ ಅವಳಿಗೆ. ಅದು ಬೇಕಾ? ಅದು ಬೇಡ, ಉಂಗುರ ಅಷ್ಟೇ ಈಗ. ಇನ್ನೇನು ಬೇಕಮ್ಮ? ವಾಚು ಉಂಗುರ ಅಷ್ಟೇ, ಅದೆಲ್ಲ ಬೇಡ. ಅದೆಲ್ಲ ನೀನೇ ಇಟ್ಕೊ, ಅದೇನು ಯೂಸ್ ಇಲ್ಲ ಅಲ್ಲೋಗ ಹಂಗಾರೆ. ಯೂಸ್ ಇರೋದಷ್ಟೇ ಎತ್ಕೊಳ್ಳೋದು ಅಲ್ಲ ಚಿನ್ನಿ ಅಮ್ಮ? ಪಾಪ ಮತ್ತೆ ಕೊಡ್ತಾಳೆ ನೋಡು. ಯಾರು ಕೊಡ್ತಾರೆ ಹಂಗೆ? ಚಿಕ್ಕದೆಲ್ಲ ಬಿಟ್ಟು ದೊಡ್ಡದು ಕೊಂಟ್ಲು ಈಗ. ಚಿಕ್ಕದ್ ಬಿಟ್ಟು ದೊಡ್ಡದು ಕೊಂಟ್ಲು. ಬುದ್ಧಿವಂತ ಇದ್ದಾಳೆ. ಉಂಗುರ ವಾಚಿಂದ ಏನು ಯೂಸು? ಬ್ರೇಸ್ಲೆಟ್ ಕಿತ್ಕೊಂಡ್ಬಿಡೋಣ. ಅದು ಬೇಡವಾ? ಇದು ಬರ್ತಾ ಇಲ್ಲ ಅಮ್ಮ. ಬಿಡ, ಅದು ಬಿಚ್ಚಕ್ಕಾಗಲ್ಲ. ಬೇಡಪ್ಪ, ಅವೆಲ್ಲ ಇಸ್ಕೊಂಬಾರ್ದು ಪಪ್ಪನಲ್ವಾ ಅದು, ಪ್ಲೀಸ್. ಬೇಡ 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 ಬೇಡ, ಸುಮ್ಮನೆ ಆಟ ಆಡಬೇಡ. ಇವಾಗಿನಿರೋ ಲೇಟಲ್ಲಿ ಬೇಡ. ಮೇಲೆ ಕಿತ್ತಾಕ್ತಾಳು. ಏನೋ ಮಾಡೋದು. ಹಿಂಗಿದ್ದಾಳೆ ನೋಡಿ, ಹುಷಾರಿದ್ದಾಳೆ, ಬಲೆ ಹುಷಾರಿದ್ದಾಳೆ ಅಮ್ಮಣ್ಣಿ. ಇವಾಗಲೇ ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಬಟ್ಟೆಗಳು ತರಬೇಕಿತ್ತು, ಮತ್ತು ವಿಂಟರ್ ವೇರ್ನ ತರಬೇಕಿತ್ತು. ಊರಿಗೆ ಹೋಗ್ಬೇಕಲ್ವಾ, ಸೊ ಚಳಿಯಲ್ಲಿ ತುಂಬಾ ಇರುತ್ತೆ ಒಳ್ಳೆ. ಏನೋ ಒಂಥರ ಈ ಕಾಶ್ಮೀರ್ಗೆ ಹೋದಂಗೆ ಆಗುತ್ತೆ ಒಂದೊಂದು ಸರಿ, ಕೂರ್ಗ ಆ ಥರ ಎಲ್ಲ ಅಲ್ವಾ. ಸೊ ಹಾಗಾಗಿ ಬಟ್ಟೆಗಳನ್ನ ತರಕ್ಕೆ ಹೋಗ್ತೀನಿ. ಅವಳಿಗೆ ಇವಾಗ ಏನಂದರೆ ಸ್ವಲ್ಪ ಔಟ್ಸೈಡ್ ಹೋಗೋ ಡ್ರೆಸ್ಗಳನ್ನೇ ತರೋದಾಗಿದೆ. ಅಂದರೆ ಇರು ನೋಡ್ತೀನಿ. ಇದು ಔಟ್ಸೈಡ್ಗೆ ಹೋಗೋಕ್ಕೆ ಚೆನ್ನಾಗಿದೆ. ಈಗ ಬೇಡ ಅವಳಿಗೆ ಈ ಥರದ್ದು. ಅಲ್ಲಿದೆ, ಅದು ತಗೋತೀನಿ ಚಳಿಗೆ. ಹಾಂ ಯಾವುದು ಬೆಟರು ತಗೊಳ್ಳೋಣ ಇರು. ಇಲ್ಲೂ ಇದೆ ನೋಡಿ, ಎಷ್ಟು ನೋಡು, ಪ್ರೈಸ್ ಎಷ್ಟಿದೆ ನೋಡು. ನೋಡೋಣ ಇರು. ಕೋಲ್ಡ್ ಅಲ್ವಾ ಇವಾಗ, ಸೊ ವಿಂಟರ್ ವೇರ್ನು ತೊಗೊಬೇಕು. ಆ್ಯಂಡ್ ಸ್ವಲ್ಪ ಆಚೆ ಹೋಗೋ ಡ್ರೆಸ್ಸಸ್ಸೇ ಇದೆ. ಅಂದರೆ ಈ ಲಂಗ ಬ್ಲೌಸು ಈ ಥರದ್ದೇ ಇದೆ. ಇದು ಫ್ರಾಕ್, ಆ ಥರ ಬಾರ್ಬಿ ಫ್ರಾಕ್ ಎಲ್ಲ. ಸೊ ಡೈಲಿ ಹಾಕೋದಕ್ಕೂ ಇದೆ. ಸ್ವಲ್ಪ ನಾರ್ಮಲ್ ಆಗಿರೋವಂಥದ್ದು, ಈಗೆಲ್ಲ ಹೋಗಬೇಕು ನಾರ್ಮಲಾಗಿ ಫಂಕ್ಷನ್ ಅಲ್ದೇ ಅನ್ನೋ ಥರದ್ದು ಸ್ವಲ್ಪ ತೊಗೊಂಬರೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಅಂತೂ ಇಡೀ ಊರೆಲ್ಲ ಆಡ್ತಾಳೆ ಇದ್ರೊಳಗಡೆ. ರಬ್ಬರ್ ಬ್ಯಾಂಡಲ್ಲೇ ಇವ್ಳಿಗೊಂದು ರಬ್ಬರ್ ಬ್ಯಾಂಡ್. ಅಮ್ಮ ನೀನು ಕರ್ಕೊಂಬಂದು ನಾವು ಇಲ್ಲೆಲ್ಲ ಸಾಕಾಗೋಗುತ್ತೆ. ಅತ್ಲಾಗಿ ಸಾಕು, ಹೋಗೋಣ. ಅದು ಬೇಡ, ಅದು ತುಂಬ ದಪ್ಪ ಇದೆ ಅನ್ಸಲ್ವಾ? ಅದೆಲ್ಲ ಈ ಕೆನಡಾಗೆ ಹೋದಾಗ ಒಳ್ಳೆ ಬೆಚ್ಚಗಾಗುತ್ತೆ. ಇಲ್ಲೆಲ್ಲ ಅಷ್ಟು ಚಳಿ ಇಲ್ಲ ಬಿಡು. 350 ಆಫ್ ಅಂತಿದೆ 2 ತೊಗೊಂಡ್ರೆ. ಬೇಡ, ಅಷ್ಟು ತುಂಬ ಗಟ್ಟಿ ಇದೆ, ಸ್ವಲ್ಪ ತುಂಬ ದಪ್ಪ ಅನ್ಸುತ್ತಪ್ಪ. ಬಟ್ಟೆ ಚೆನ್ನಾಗಿದೆ. ಇಟ್ಕೊಂಬಂದು ಸಾಕಾಗಿ ಹೋಗ್ತಿತ್ತೆ. ಅಲ್ಲೆಲ್ಲ ಬಿಟ್ಬಿಟ್ರೆ ಅಂತೂ ಎಲ್ಲ ಕಿತ್ತಾಕಕ್ಕೆ ಬೇರೆ ಹೋಗ್ತಾಳೆ. ಕಿತ್ತಾಕಿದ್ರೆ ಪಾಪ ಅವರು ಕೆಲಸ ಮಾಡೋರ್ಗಾದ್ರೂ ಎಷ್ಟು ಕೆಲಸ ಇರುತ್ತೆ. ಅವ್ರು ಇಟ್ಕೊಳ್ಳೋಣ ಅಂದರೂ ಓಡೋಗ್ತಾಳೆ, ನಾನು ಇಟ್ಕೊಳ್ಳೋಣ ಅಂದರೂ ಓಡೋಗ್ತಾಳೆ. ಹಂಗೋ ಹಿಂಗೋ ಮಾಡಿ ಅವ್ರ ಜೊತೆ ಹೋಗಿ ತೊಗೊಂಬರೋದಾಗುತ್ತೆ. ಅದಾದಮೇಲೆ ಲೇಡೀಸ್ ವೇರಲ್ಲಿ ನೀವು ವಿಶಾಲ್ ಮಾರ್ಟಿಗೆ ಹೋಗಿದ್ರೆ, ನಾವು ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಆ್ಯಕ್ಚುಲಿ. ಬ್ರಾ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸಲ್ಲೂ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 175-200 ರುಪೀಸಿಂದ ಇರುತ್ತೆ. ಸೊ ನಾನು ಕೂಡ ಜಾಸ್ತಿ ದಿನ ಮುಂಚೆ ಎಲ್ಲ ಏನು ಮಾಡ್ತಿದ್ದೆ, ಕಾಸ್ಟ್ಲಿದು ಯೂಸ್ ಮಾಡ್ತಿದ್ದೆ. ಹೆಂಗೆ ಆದ್ರೂ ಇದು ಅದೇ ಸ್ವಲ್ಪ ದಿನಕ್ಕೆ ಚೇಂಜ್ ಮಾಡ್ತಾನೂ ಇರ್ಬೋದು, ಬೇರೆ ಥರನೂ ತೊಗೋಬೋದು. ಸೊ ನೋಡಿ 179 ಇದು ಪ್ರಿಂಟದ್ದು, ತುಂಬ ಚೆನ್ನಾಗಿದೆ. ಲೈಟ್ ಪ್ಯಾಡ್ ಇದೆ. ಸೊ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಒಂದೆರಡು ಬೇಕಾಗಿತ್ತು. ನೀವೇನಾದರೂ ಹೋದರೆ ನೋಡಿ, ಅಲ್ಲೂ ಕೂಡ ಬಿಡ್ತಲ್ಲ, ಅದನ್ನು ಕಿತ್ತಾಕ್ತಾ ಕೂತಿದ್ದಾಳೆ ಅತ್ಲಾಗಿ. ಸೊ ನೀವೇನಾದರೂ ಹೋದರೆ ಅಲ್ಲಿ ಒಂದು ಸರಿ ವಿಶಾಲ್ ಮಾರ್ಟಲ್ಲಿ ನೋಡಿ, ತುಂಬ ಕಲೆಕ್ಷನ್ಸ್ ಇದೆ. ಅದು ಆದಮೇಲೆ ಲೇಡೀಸ್ಗೆ ಗೌನ್ಸ್ ಆಗಿರ್ಬೋದು, ಆ ಥರದ್ದು ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ. ಬ್ಯಾಗ್ ಆಗಿರ್ಬೋದು, ಆ ಥರ ಎಲ್ಲ. ಸೊ ಇಲ್ಲಿ ಸೈಜಸ್ಸು ಕೂಡ ಅವೈಲೇಬಲ್ ಇರುತ್ತೆ.
ವಿಶಾಲ್ ಮಾರ್ಟಿಗೆ ಯಾರು ಹೋಗಿಲ್ಲ ನೋಡಿಲ್ಲ ಅಂದವರು ವಿಶಾಲ್ ಮಾರ್ಟ್ಗೆ ಹೋಗಿ ಒಂದ್ಸರಿ. ಪ್ಯಾಂಟು ಮತ್ತು ಟಾಪ್ದು ಸೆಟ್ಟು ಕೂಡ ಇರುತ್ತೆ, ದುಪ್ಪಟ್ಟ ಸೆಟ್ಟು ಕೂಡ ಇರುತ್ತೆ, 3 ಪೀಸ್ ಸೆಟ್ಸು ಕೂಡ. ನನಗೇನು ಡ್ರೆಸ್ ಅವಶ್ಯಕತೆ ಇರಲಿಲ್ಲ. ಸೊ ನಿಮ್ಗೇನಾದರೂ ಯೂಸ್ಫುಲ್ ಆಗ್ಬೋದು ಅಂತೇಳಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಮತ್ತು 2 ಪೀಸ್ ಶಾರ್ಟ್ ಟಾಪ್ ಬರುತ್ತಲ್ವ, ಪ್ಯಾಂಟು ಮತ್ತು ಟಾಪು ನೈಟ್ ಡ್ರೆಸ್ ಥರ ಅದು ಇರುತ್ತೆ. ಇವಾಗ ಅದೇ ಔಟ್ಸೈಡ್ಗೂ ಕೂಡ ಆಗಿದೆ. ಆಮೇಲೆ ಜೀನ್ಸ್ ಮೇಲೆ ವೇರ್ ಮಾಡೋವಂಥ ಟಾಪ್ಸ್ಗಳು ಕೂಡ ಚೆನ್ನಾಗೇ ಇದೆ ನೋಡಿ, ನೋಡ್ತಿದ್ದೀರಲ್ವ. ಸೊ 399, 499 ಆ ಥರ ಎಲ್ಲ ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ವಿಶಾಲ್ ಮಾರ್ಟ್ನ ವಿಸಿಟ್ ಮಾಡಿ. ನಾವು ಕೊತ್ನೂರು ಮೇನ್ ರೋಡಲ್ಲಿ ಇರೋದಕ್ಕೆ ಹೋಗಿದ್ವಿ. ಅದಾದಮೇಲೆ ನನಗೆ ಸ್ವಲ್ಪ ಈ ಪಿಂಗಾಣಿದೆಲ್ಲ ತೊಗೊಬೇಕು ಅಂತ ಆಸೆ ಇದೆ ಅಲ್ವಾ. ಸೊ ಅದನ್ನೆಲ್ಲ ಎಲ್ಲ ಕಡೆ ಎಲ್ಲಿ ಕಡಿಮೆಗೆ ಸಿಗುತ್ತೆ ಅನ್ನೋದು, ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರಪ್ಪ. ಎಲ್ಲಿ ಅವ್ರವ್ರದ್ದೇ ರೇಟಾಗಿ ಹೋಗ್ಬಿಟ್ಟಿದೆ. ಒಂದೊಂದು ಕಡೆ ಒಂದೊಂದು ಪ್ರೈಸ್ ಹೇಳ್ತಾರೆ. ಅಲ್ಲಿ ಎಕ್ಸಿಬಿಷನಲ್ಲಿ ಜಾಸ್ತಿ ಹೇಳಬೇಕು. ಆ್ಯಕ್ಚುಲಿ ಎಕ್ಸಿಬಿಷನಲ್ಲಿ ಕಮ್ಮಿ ಹೇಳಿದ್ರು, ಇಲ್ಲಿ ರೋಡ್ ಸೈಡಲ್ಲಿ ಹಾಕೊಂಡಿರೋರು ಇವ್ರು ಜಾಸ್ತಿ ಹೇಳ್ತಿದ್ದಾರೆ ಒಂದೊಂದು ಪೀಸ್ಗೆ. ಸೊ ಎಷ್ಟು ಅದ್ರ ಪ್ರೈಸ್ ಅನ್ನೋದೇ ಗೊತ್ತಿಲ್ಲ. ಬಟ್ ನನ್ನ ತಂಗಿ ಮನೇಲಿ 750 ರುಪೀಸ್ಗೆ ತೊಗೊಂಡಿದ್ದಾರೆ. ಅವ್ರು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. 6 ಗ್ಲಾಸಸ್ಸು ಮತ್ತು ಈ ಥರ ಬ್ಲ್ಯಾಕ್ ಕಲರ್ ರೌಂಡ್ ಥರ ಇದೆಯಲ್ಲ ಅದೊಂದೆರಡು, ಮತ್ತು ಬ್ರೌನ್ ಒಂಥರ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಕಲರ್ ಇದೆಯಲ್ಲ ಆ ಥರದ್ದು ಒಂದೆರಡು, ಬ್ಲೂ ಕಲರ್ದು ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಕಡಿಮೆಗೂ ಕೂಡ 750ಗೆ ತೊಗೊಂಡಿದ್ದಾರೆ. ನಾನು ಅದಕ್ಕೆ ಅಲ್ಲೇ ತೆಗ್ದಿಡೆ ಅಂತ ಹೇಳಿದ್ದೀನಿ. ಈ ರೋಡಲ್ಲಿ ಹೋದರೆ ಸೋಡಾ ಕುಡಿದೆ ಅಂತೂ ನಾವು ಮನೆಗೆ ಬರಲ್ಲ. ಬಂದ್ವಿ ಮನೆಗೆ ಉಳ್ಕತ್ತೆ ನೋಡಿ. ಮಮ್ಮಿ ಬೈಲಿ, ಕಮ್ ಆನ್ ಬೇಬಿ ಲೆಟ್ಸ್ ಗೋ ಆನ್ ದ ಬುಲೆಟ್, ಆಡಿಕಂತ ಪಾಡಿಕಂತ ಡೂಯಿಟು. ಬಾಯ್ಲಿ ಕೂರ್ಸ್ಕೊತೀನಿ. ಬರಲ್ಲ ನೀನು ಟಾಟಾ ಬರಲ್ವಾ? ಬಾ ಮತ್ತೆ ಬೇಗ ಬಾರಾ. ನಿಮ್ಮ ಅಪ್ಪನ ಜೊತೆ ಹೋಗು ಹೋಗು ಹೋಗಿ, ನಿಮ್ಮ ಅಪ್ಪನ ಜೊತೆ ಹೋಗು. ಗಾಡ್ ಗೆಟ್ ಔಟ್. ಅದಾದಮೇಲೆ ಮತ್ತೆ ಈವ್ನಿಂಗು ಸ್ವಲ್ಪ ಹೊತ್ತು ಮಲಗಿ ಈವ್ನಿಂಗ್ ಎಲ್ಲ ಆದಮೇಲೆ ಇವಳಿಗೆ ಸ್ವಲ್ಪ ಎಷ್ಟು ರಬ್ಬರ್ ಬ್ಯಾಂಡ್ ತಂದರೂ ಇವಳ ಹತ್ರ ಇರಲ್ಲ ಆಯಿತಾ. ಅದು ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಕ್ಲಿಪ್ಸು ರಬ್ಬರ್ ಬ್ಯಾಂಡ್ಸಿಗೆ ಎಷ್ಟು ಖರ್ಚು ಮಾಡಿಬಿಟ್ಟಿದ್ದೀನೋ. ಒಂದಿರಲ್ಲಿ ಜೋಡಿ ತಂದಿರ್ತೀನಿ, ಒಂದೊಂದೆಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಸೊ ಸ್ವಲ್ಪ ರಬ್ಬರ್ ಬ್ಯಾಂಡ್ಸು ಕೂಡ ಬೇಕಿತ್ತು. ನನಗೂ ಸ್ವಲ್ಪ ಕ್ರೀಮ್ಸ್ ಆ ಥರದ್ದೆಲ್ಲ ಬೇಕಾಗಿತ್ತು, ಲೋಷನ್ಸ್ ಆ ಥರದ್ದೆಲ್ಲ. ಅದನ್ನು ಕೂಡ ತೊಗೊಂಬರೋಣ ಅಂತೇಳಿ ಇಲ್ಲೇ ಮನೆ ಹತ್ರ ಒಂದು ಬ್ಯಾಂಗಲ್ ಸ್ಟೋರ್ ಇದೆ, ಅಲ್ಲಿ ತೊಗೊಂಬರಕ್ಕೆ ಹೋದೆ. ಇದರಲ್ಲಿ 2 ಪೀಸ್ ಬರುತ್ತೆ. ಏನು ಗೊತ್ತಾ, 2 ಕ್ಲಿಪ್ಪು ಮತ್ತು 2 ರಬ್ಬರ್ ಬ್ಯಾಂಡ್ ಬರುತ್ತೆ. ಸೊ 40 ರುಪೀಸ್ ಏನೋ ಇತ್ತು. ನನಗೆ ಬರೀ ರಬ್ಬರ್ ಬ್ಯಾಂಡು ಗೊಂಬೆ ಥರದಿರೋದು ಕೊಡಿ ಅಂತ ಕೇಳೋಕೆ ಹೋದೆ. ಸೊ ಅವ್ರು ಹೇಳಿದ್ರವಾಗ ಇದರಲ್ಲೇ 2 ಕ್ಲಿಪ್ಪು ಕೂಡ ಬರುತ್ತೆ ಮೇಡಮ್, 2 ರಬ್ಬರ್ ಬ್ಯಾಂಡ್ ಕೂಡ ಬರುತ್ತೆ, ಅದರಲ್ಲಿ ಇದಿರುತ್ತೆ ಅಂಥೇಳಿ. ಸೊ ಅದೊಂದು 2 ಸೆಟ್ ತೊಗೊಂಬಂದಿದ್ದೀನಿ. ಸೊ ಅದಾದಮೇಲೆ ಮೋಮೋಸ್ ತಿನ್ನೋಣ ಅಂದರೆ ನಮ್ಮ ಮನೆಯವ್ರ ಪಕ್ಕದಲ್ಲೇ ಇತ್ತು. ಎಷ್ಟು ಕಚಡವಾಗಿತ್ತು ಅಂದರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ತೊಗೊಂಡ್ಮೇಲೆ ವಾಪಸ್ ಕೊಡೋಕ್ಕೂ ಆಗಲ್ಲ, ತಿಂದೇ ವಿಧಿನೂ ಇಲ್ಲ ಅನ್ನೋಂಗೆ ಆಗ್ಬಿಡುತ್ತೆ. ಇಲ್ಲ ನಾಯಿಗಳಿಗೇನಾದರೂ ಹಾಕೋಣ, ಬಟ್ ಬೇಡದೆ ನಾಯಿಗಳಿಗೆ ಅಂತಲ್ಲ, ಹಾಕೋಣ ಅವಕ್ಕಾದ್ರೂ ಹೊಟ್ಟೆಗಿರುತ್ತೆ ಅಂದರೆ ಅವ ಈ ಮೈದಾನೂ ತಿನ್ನಲ್ಲ. ಒಂದು ಸರಿ ನಾನು ತೊಗೊಂಬಿಟ್ಟು ಹಾಕ್ಬಿಟ್ಟು ಬಂದು ಹೇಳ್ದೆ ಅವ್ರಿಗೆ ಚೆನ್ನಾಗಿರಲ್ಲ ಮೆನ್ ತಿನ್ನೋದು ಬೇಡ ಅಂಥೇಳಿ. ಸೊ ಪರವಾಗಿಲ್ಲ ತೊಗೊಳೋಣ ಪರವಾಗಿಲ್ಲ ಅಂತ ತೊಗೊಂಡ್ರು. ಸೊ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಅದು ಅವಳಿಗೆ ತಿನ್ಸು ಅಂತಾರೆ. ಅದು ಏನು ಅಂದ್ಕೊಂಡಿದ್ದಾರೆ, ನಾವು ಮನೇಲಿ ಕಡುಬನ್ನ ಮಾಡ್ತೀವಲ್ಲ ಆ ಥರ, ಅದು ನೋಡಿದ್ರೆ ಮೈದಾ ಹಿಟ್ಟು. ಸೊ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಎಸಿಯೋಕ್ಕೂ ಮನ್ಸು ಬರದೆ ತಿಂದ್ಕೊಂಡು ಬಂದ್ವಿ. ಇಷ್ಟ ಇಲ್ಲ ಅಂದರೂ ಒಂದೊಂದು ಸರಿ ಕಷ್ಟಪಟ್ಟು ಕೆಲಸಗಳನ್ನ ಮಾಡಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಈಸ್ ನಮ್ಮ ಇದು ಅಂತ. ಸೊ ಅದಾದಮೇಲೆ ಇನ್ನೊಂಚೂರು ಎಲ್ಲೋ ಹೊರಗಡೆ ಹೋದ್ವಿ. ಅಲ್ಲಿ ಬೆಣ್ಣೆ ದೋಸೆ ಇತ್ತಪ್ಪ. ನಮ್ಮ ಮನೆಯವ್ರಿಗೆ ಬೆಣ್ಣೆ ದೋಸೆ ಅಂತ ಹೇಳಿದ್ರೆ ಅದು ಏನು ಆಸೆನೋ ನನಗೆ ಗೊತ್ತಿಲ್ಲ. ಬೆಣ್ಣೆ ದೋಸೆ ತಿನ್ಕೊಂಬರೋಣ ಅಂಥೇಳಿ ಬೆಣ್ಣೆ ದೋಸೆ ತಿನ್ಕೊಂಡು ಅವಳನ್ನು ಕೂರಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಒಂದು ನ್ಯೂ ಬಾರ್ನ್ ಬೇಬಿ ಆಗಿತ್ತು. ಸೊ ಆ ಬೇಬಿಗೆ ಗಿಫ್ಟ್ ಕೊಡೋಕ್ಕೆ ಅಂತೇಳಿ ಗಿಫ್ಟ್ ಪ್ಯಾಕ್ನ ತಂದಿದ್ದೀನಿ, ಹಿಮಾಲಯದು ಫ್ರೆಂಡ್ಸ್ ಮಗ್ಗು. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ಆರಾಮಾಗಿ ಗಿಫ್ಟ್ ಕೊಡ್ಬೋದು. ಸೊ ನಿಮ್ಗೇನಾದರೂ ಅದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಸೊ ಆನ್ಲೈನ್ ಕೂಡ ಸಿಗುತ್ತೆ, ನಾರ್ಮಲಾಗೂ ಸಿಗುತ್ತೆ. ಆನ್ಲೈನಲ್ಲಿ ಅಂದರೆ ಬೇಗ ತಂದು ಕೊಡ್ತಾರೆ ಆ್ಯಂಡ್ ಮನೆಗೆ ಬರುತ್ತೆ, ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಇದರಲ್ಲಿ ಏನೇನಿರುತ್ತೆ ಅಂದರೆ ವೆಟ್ ವೈಪ್ಸ್ ಇರುತ್ತೆ, ಶಾಂಪೂ ಇರುತ್ತೆ, ಸೋಪು ಇರುತ್ತೆ, ಬಾಡಿ ಲೋಷನ್ ಇರುತ್ತೆ, ಪೌಡರ್ ಇರುತ್ತೆ, ಆ್ಯಂಡ್ ಇದು ರ್ಯಾಷಸ್ ಆಗೋ ಕ್ರೀಮ್ ಕೂಡ ಇರುತ್ತೆ. ಏನಂದರೆ ಡೈಪರ್ ರ್ಯಾಷಸ್ ಆಗುತ್ತಲ್ಲ ಅದು. ಅದಾದಮೇಲೆ ಒಂದು ಆಯಿಲ್, ಮಸಾಜ್ ಆಯಿಲ್ ಕೂಡ ಇರುತ್ತೆ. ಸೊ ಆರಾಮ್ಸೆ ನೀವು 560 ರುಪೀಸ್ಗೆಲ್ಲ ಸಿಗುತ್ತೆ. ಒಂದೊಂದೇನೋ ಡ್ರೆಸ್ ಅಥವಾ ಈ ಥರ ಕೊಡೋದಕ್ಕಿಂತ ಯಾವುದಾದ್ರೂ ಮಗುಗೆ ಈ ಥರ ಗಿಫ್ಟ್ ಕೊಟ್ಟರೆ ತುಂಬ ಯೂಸ್ಫುಲ್ಲಾಗಿ ಕೂಡ ಅನಿಸುತ್ತೆ. ಸೊ ನಾನು ಅದಕ್ಕೋಸ್ಕರ ತೊಗೊಂಡೋಗೋರಿಗೆ ಕೊಡ್ತಾಯಿದ್ದೀನಿ. ಸೊ ಆರಾಮ್ಸೆ ಕ್ರೀಮ್ಸ್ ಎಲ್ಲ ಏನಿಲ್ಲ ಅಂದರೆ ಒಂದು 2 ಮಂತ್ಸ್ ಅಂತೂ ಬೇಬಿಗೆ ಬಂದೇ ಬರುತ್ತೆ. ಸೋಪು ಅಷ್ಟೇ 2 ಮಂತ್ಸ್ ಬರುತ್ತೆ. ನಾನು ಯೂಸ್ ಮಾಡಿದ್ನಿಲ್ವ ಮುಂಚೆ. ಸೊ ಹಾಗಾಗಿ ಅವ್ರು ಕೇಳಿದೆ ನಿಮ್ಗೇನಾದರೂ ಈ ಥರ ಗಿಫ್ಟ್ ಕೊಟ್ಟರೆ ಯೂಸ್ ಆಗುತ್ತಾ ಅಂತೇಳಿ. ಸರಿ ಅಂತ ಹೇಳಿದ್ರು. ಮಗುಗೆ ಸ್ವಲ್ಪ ನೋಡ್ಕೊಂಡು ಗಿಫ್ಟನ್ನ ಮಾಡಬೇಕಾಗತ್ತೆ. ಸೊ ಸುಮ್ಮನೆ ಬಟ್ಟೆ ಎಲ್ಲ ತೊಗೊಂಡೋಗ್ತಿರ್ತಾರೆ ಎಲ್ಲ. ಇದು ಅಂದರೆ 100 ml ಬರುತ್ತೆ ಎಲ್ಲನೂ ಕೂಡ. ಡೈಪರ್ ರ್ಯಾಷಸ್ ಕ್ರೀಮ್ ಮಾತ್ರ ಒಂದು ಕಡಿಮೆ ಇರುತ್ತೆ, 50 ml ಏನೋ ಸಮಥಿಂಗ್. ನೀವು ನೋಡ್ತಿರ್ಬೋದು ಇದರಲ್ಲಿ ಎಲ್ಲ ನೋಡಿ 100 ಗ್ರಾಮ್ 100 ml ಗ್ರಾಮ್ ಬರುತ್ತೆ. ಸೊ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು, ತೊಗೋಬೋದು.
ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತೇಳಿ ಈ ವಿಡಿಯೋನ ಶೇರ್ ಮಾಡಿದೆ. ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಬಟ್ಟೆ ಯಾವುದೆಲ್ಲ ತಂದಿದ್ದೀನಿ ಮತ್ತು ಆನ್ಲೈನಿಂದ ಸ್ವಲ್ಪ ಬಟ್ಟೆಗಳನ್ನ ತರಿಸಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಯಾವಾಗಲೂ ಮಿಸ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್, ಟೇಕ್ ಕೇರ್.